स्पोकन हिंदी क्लासेस के 9वें दिन में आप सबका स्वागत है। आज हम और एक काल के बारे में जानेंगे। कल हमने सीखा है वर्तमान काल और उसके दो भेद, सामान्य वर्तमान काल और अपूर्ण वर्तमान काल के बारे में। उससे पहले कल मैंने एक आपको पैराग्राफ दिया था। ನಿನ್ನೆ ನಾನು ನಿಮಗೆ ಒಂದು ಪ್ಯಾರಾಗ್ರಾಫ್ ಹೇಳಿ ಅದರಲ್ಲಿ ಸಂಬಂಧಗಳು ಅಂದರೆ ರಿಲೇಷನ್ಶಿಪ್, ರಿಶ್ತೆ ಯಾವ ಯಾವ ಶಬ್ದಗಳಿದೆ, ಯಾವ ಯಾವುದನ್ನು ನೀವು ಫೈಂಡ್ ಔಟ್ ಮಾಡಿದ್ದೀರಾ ಅದರ ಬಗ್ಗೆ ನಾವೊಂದು ದೃಷ್ಟಿ ಹರಿಸೋಣ. ಏಕ್ ಲಡ್ಕೆನೆ ಅಪ್ನಿ ಮಾँ से माँ ಅಂದರೆ ತಾಯಿ, ತಾಯಿ ಅಪ್ನಿ ಮಾँ ನೋಡಿ, ಅಪ್ನಿ ಮಾँ ಸ್ತ್ರೀಲಿಂಗ್, इसलिए ಅಪ್ನಿ ಮಾँ. ಪುಲ್ಲಿಂಗ ಆದರೆ ಅಪ್ನಾ, ಪುಲ್ಲಿಂಗ ಬಹುವಚನ ಅಪ್ನೆ. ನೋಡಿ ಆ ಈ ಎ ಅದೆಲ್ಲ ಕಡೆ ಅದೇ ಫಾರ್ಮುಲಾ ಫಾಲೋ ಆಗ್ತಾ ಹೋಗುತ್ತೆ. अपने भाई और बहन के बारे में, भाई बहन ब्रदर सिस्टर. पूछा, माँ ने कहा, मदर माँ. बेटा सन, तुम्हारा भाई अपने चाचा के यहाँ रहता है. तुम्हारा भाई ब्रदर, चाचा ಅಂದರೆ अंकल ಚಿಕ್ಕಪ್ಪ. रहता है, रहता ನೋಡಿ तुम्हारा भाई रहता है ಅಂದ್ರೆ पुल्लिंग एकवचन रहता है. और तुम्हारी बहन ನೋಡಿ, तुम्हारा भाई तुम्हारी बहन. तुम्हारी बहन ಯಾಕೆ ಬಂತು? बहन शब्द स्त्रीलिंग है. तुम्हारी बहन अपनी नानी ನೋಡಿ, अपनी नानी, अपना नाना, अपनी नानी. नानी ಅಂದರೆ ಅಜ್ಜಿ. ಈ ಅಜ್ಜಿ ಯಾರು ಅಂದರೆ ತಾಯಿಯ ತಾಯಿ ನಾನಿ. ಅದೇ ತಂದೆಯ ತಾಯಿ ಆದರೆ ದಾದಿ ಆಗ್ತಾರೆ. ತಂದೆಗೆ ದಾದಾ, ದಾದಿ, ತಾಯಿಯ ಕಡೆಯ ಅಜ್ಜ ಅಜ್ಜಿಗೆ ನಾನಾ ನಾನಿ ಅಂತ ಹೇಳಬೇಕು. नानी के घर में रहती है. तुम्हारे नाना एक अध्यापक है. तुम्हारे नाना ನೋಡಿ, तुम्हारे नाना ಯಾಕಂದ್ರೆ पुल्लिंग. उनके घर में तुम्हारे मामा और मामी के साथ, मामा मामी के साथ तुम्हारी मौसी भी रहती है. ಮಾವ ಮತ್ತೆ ಅತ್ತೆ ಜೊತೆಗೆ ಮೌಸಿ, ಅತ್ತೆಯೂ ಸಹ ಅಲ್ಲೇ ಇರ್ತಾರೆ. ಮೌಸಿ भी रहती है ನೋಡಿ, रहती है ಯಾಕೆ ಬಂತು? ಮೌಸಿ ಅತ್ತೆ ಸ್ತ್ರೀಲಿಂಗ್. उनका पोता, पोता ಅಂದರೆ ಮೊಮ್ಮಗ. और उनकी पोती, पोती ಮೊಮ್ಮಗಳು. ಅಭಿ ಛೋಟೆ ಹೇ. ಮೇರೆ ದೇವರ್, ದೇವರ್ ಅಂದ್ರೆ ಇಲ್ಲಿ ಮೈದುನ ಅಂತ. ದೇವರಾನಿ ಮೈದುನನ ಹೆಂಡತಿ. ಅಂದರೆ ಈಗ ಗಂಡನ ತಮ್ಮ ಮತ್ತು ತಮ್ಮನ ಹೆಂಡತಿ, ದೇವರ್ ದೇವರಾನಿ. ಜೇಠ್ ಜೇಠಾನಿ, ಗಂಡನ ಅಣ್ಣ ಜೇಠ್ ಮತ್ತು ಗಂಡನ ಅಣ್ಣನ ಹೆಂಡತಿ ಜೇಠಾನಿ. ಉನ್ಕಾ ಬಹುತ್ ಆದರ್ ಕರ್ತೆ ಹೇ ನೋಡಿ, ಇಬ್ರು ಆಗಿರೋದ್ರಿಂದ ಆದರ್ ಕರ್ತೆ ಹೇ ಬಹುವಚನ್. ಉನ್ಕೆ ಘರ್ ಮೇ ಸಾಸ್ ಬಹು ಕೆ ಬಿ, ಸಾಸ್ ಅಂದರೆ ಸೊಸೆ, ಬಹು ಸಾಸ್ ಅಂದರೆ ಅತ್ತೆ, ಸಾರಿ, ಸಾಸ್ और बहू के बीच, बहू सೊಸೆ बीच में कभी झगड़ा नहीं होता है. उस घर में सौतेली माँ, सौतेली माँ ಅಂದರೆ ಮಲತಾಯಿ. सौतेली माँ के रहते हुए भी मेरी भाभी, भाभी अत्तिगे, भाभी उनकी इज्जत करती है. और अपने बाप को भी, बाप ಅಂದರೆ ತಂದೆ. ये बातें बताना. ಈ ರೀತಿ ಎಲ್ಲ ಸಂಬಂಧಗಳು, ಇಷ್ಟೊಂದು ಸಂಬಂಧಗಳನ್ನ ಬಗ್ಗೆ ನಾವು ಈ ಒಂದು ಇದರಲ್ಲಿ ತಿಳ್ಕೊಂಡಿದ್ದೀವಿ. ಇವತ್ತು ನಾವು ಭವಿಷ್ಯತ್ ಕಾಲ್ ಅಂದರೆ ಫ್ಯೂಚರ್ ಟೆನ್ಸ್. ಈಗ ನಾವು ಮಾತಾಡಬೇಕಾದ್ರೆ ಫ್ಯೂಚರಲ್ಲಿ ಏನೇನು, ಯಾವುದ್ರ ಬಗ್ಗೆ, ನಾಳೆ ಅಲ್ಲಿಗೆ ಹೋಗಬೇಕು, ನಾಡಿದ್ದು ಇಲ್ಲಿ ಹೋಗಬೇಕು, ಕಲ್ ವहाँ जाना है, यहाँ जाना है, कल आएंगे, हम जाएंगे, देखेंगे, सुनेंगे, ಹಾಗೆಲ್ಲ ನಾವು ಮಾತಾಡ್ತೀವಿ. ಅಂದರೆ ಮುಂದೆ ಬರುವ ಕಾಲದ ಬಗ್ಗೆ ಏನೆಲ್ಲ ನಾವು ವಾಕ್ಯಗಳು, ಸೆಂಟೆನ್ಸ್ ಫಾರ್ಮೇಷನ್ ಮಾಡ್ತೀವಿ, ಅದು ಫ್ಯೂಚರ್ ಟೆನ್ಸಲ್ಲಿ ಇರುತ್ತೆ, ಅಂದರೆ ಭವಿಷ್ಯತ್ ಕಾಲದಲ್ಲಿ ಇರುತ್ತೆ. ಈಗ ನಾವು ವರ್ತಮಾನ ಕಾಲ ಬಗ್ಗೆ ತಿಳ್ಕೊಂಡಿದ್ದೀವಿ, ಅಂದರೆ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಲ್ಲ. ಮೈ ಪಡ್ತಾ ಹೂँ, ನಾನು ಅದರದೇ ಕ್ರಿಯೆಗಳನ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನಿಮಗೆ ಫೆಮಿಲಿಯರ್ ಆಗಲಿ ಅಂತ. ಮೈ ಪಡ್ತಾ ಹೂँ ವರ್ತಮಾನ ಕಾಲದಲ್ಲಿದೆ, ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿದೆ. ಅದೇ ಮೈ ಪಢೂಂಗಾ ನೋಡಿ, ಸೇಮ್ ಇದು ಸೌಂಡ್ ಹಾಗೆ ಬರಬೇಕು. ಪಡ್ತಾ ಹೂँ ಅಲ್ಲಿ ಪಢೂಂಗಾ, ಅಲ್ಲಿ ರೀಪ್ಲೇಸ್ ಆಗಿರೋದು ತಾ ಹೋಗಿ ಗಾ ಬಂದಿದೆ, ಅಂದರೆ ಗಾ ಗೆ ಗಿ, ಅದನ್ನು ನೆನ್ಪಿಟ್ಕೋಬೇಕು. ಗಾ ಪುಲ್ಲಿಂಗ ಏಕವಚನ್, ಅಂದರೆ ಮ್ಯಾಸ್ಕುಲೈನ್ ಜೆಂಡರ್ ಸಿಂಗ್ಯುಲರ್ ಇರಬೇಕು. ಗೆ
ಪುಲ್ಲಿಂಗ್ ಬಹುವಚನ್ ಅಥವಾ ಆದರ ಸೂಚಕ್. ಹಾಗೆ ಗಿ ಸ್ತ್ರೀಲಿಂಗ್. ಗಾ ಗೆ ಗಿ ನೋಡಿ, ಕಾ ಕೆ ಕಿ ತಾ ತೇ ತಿ ಗಾ ಗೆ ಗಿ ನೋಡಿ, ಹಿಂದಿನಲ್ಲಿ ಇದೇ ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಇಲ್ಲೇ ಜಾಸ್ತಿ ಮಿಸ್ಟೇಕ್ಸ್ಗಳಾಗೋದು, ಪುಲ್ಲಿಂಗಕ್ಕೆ ಸ್ತ್ರೀಲಿಂಗ್ ಹೇಳೋದು, ಸ್ತ್ರೀಲಿಂಗಕ್ಕೆ ಪುಲ್ಲಿಂಗ್ ಹೇಳೋದು, ಆ ಥರ ಎಲ್ಲ ಆಗುತ್ತೆ. ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಆ ಅಂದರೆ ಅದು ಪುಲ್ಲಿಂಗ್ ಏಕವಚನ್, ಎ ಪುಲ್ಲಿಂಗ್ ಬಹುವಚನ್ ಮತ್ತು ಆದರ ಸೂಚಕ್, ಮತ್ತು ಗಿ ಸ್ತ್ರೀಲಿಂಗ್. ಮೈ ಪಡ್ತಾ ಹೂँ, ಮೈ ಪಢೂಂಗಾ ಊಂಗಾ ನೋಡಿ, ಬಂತು, ಆ ಸೌಂಡಿಂದ ಎಂಡ್, ಅದಕ್ಕೆ ಮೈ ಪಢೂಂಗಾ ಅಂದರೆ ಐ ರೀಡ್ ಮೈ ಪಡ್ತಾ ಹೂँ, ಐ ವಿಲ್ ರೀಡ್ ಮೈ ಪಢೂಂಗಾ, ನಾನು ಓದುವೆನು. ಹಮ್ ಪಡ್ತೆ ಹೇ ವಿ ರೀಡ್, ಹಮ್ ಪಢೇಂಗೆ ವಿ ವಿಲ್ ರೀಡ್, ನಾವು ಓದುವೆವು. ತೂ ಪಡ್ತಾ ಹೇ ನೋಡಿ, ಏಕವಚನ್ ಪುಲ್ಲಿಂಗ್ ನೋಡಿ, ಇದೆಲ್ಲ ಪುಲ್ಲಿಂಗಲ್ಲಿ ಹೇಳ್ತಾ ಇದ್ದೀನಿ. ಫಸ್ಟ್ ತೂ ಪಢೇಗಾ, ಪಡ್ತಾ ಹೇ ಪಢೇಗಾ, ಇಲ್ಲಿ ರೆಸ್ಪೆಕ್ಟ್ ಇಲ್ಲ. ತುಮ್ ಪಢತೆ ಹೋ, ತುಮ್ ಪಢೋಗೆ, ಪಢೋ ನೋಡಿ, ಹೋ ಹೋ ಓ ಸೌಂಡ್ ಇದೆಯಲ್ಲ, ತುಮ್ ಪಢತೆ ಹೋ ತುಮ್ ಪಢೋಗೆ. ಹಾಗೆ ನೆಕ್ಸ್ಟ್ ಆಪ್. ಆಪ್ ಅಂದರೆ ಗೊತ್ತಿದೆ, ಬಹುವಚನ್. ಆಪ್ ಪढ़ते हैं, आप पढ़ेंगे. यू रीड, यू विल रीड. आप पढ़ेंगे. यह पढ़ता है, यह पढ़ता है ಅಂದರೆ ಇವನು ಓದುತ್ತಾನೆ, ಯಹ ಪಢೇಗಾ, ಇವನು ಓದುವನು. ಯಹಗೆ ಪ್ಲೂರಲ್ ನಿಮಗೆ ಗೊತ್ತಿದೆ, ತುಂಬ ಸಲ ಇದು ರಿಪೀಟ್ ಮಾಡಿದ್ದೀನಿ. ಎ ಅಂದರೆ ಇವರು. ಎ ಪಡ್ತೆ ಹೇ, ಎ ಪಢೇಂಗೆ, ಇವರು ಓದುವರು, ಫ್ಯೂಚರ್ ಟೆನ್ಸ್. ವಹ ಪಡ್ತಾ ಹೇ, ಅವನು ನೋಡಿ, ಅವನು ಅಥವಾ ಅವಳು ಯಾವುದಾದ್ರೂ ಆಗ್ಬೋದು, ಯಾಕಂದರೆ ಸರ್ವನಾಮಕ್ಕೆ ಲಿಂಗಭೇದ ಇಲ್ಲ, ಅಲ್ಲಿ ಪಡ್ತಾ ಹೇ ಇರೋದ್ರಿಂದ ಅವನು ಆಗಲೇಬೇಕು. ವಹ ಪಡ್ತಾ ಹೇ, ವಹ ಪಢೇಗಾ, ಅವನು ಓದುವನು. ವೇ ಪಡ್ತೆ ಹೇ, ದೇ ರೀಡ್, ವೇ ಪಢೇಂಗೆ, ದೇ ವಿಲ್ ರೀಡ್. ಈ ರೀತಿ ಪ್ರೆಸೆಂಟ್ ಟೆನ್ಸ್ ಅದನ್ನ ಫ್ಯೂಚರ್ ಟೆನ್ಸಲ್ಲಿ ಹೇಗೆ ಸೆಂಟೆನ್ಸ್ ನಾವು ಚೇಂಜ್ ಮಾಡಬೇಕು ಮತ್ತು ಹೇಗೆ ಯೂಸ್ ಮಾಡಬೇಕು ಅಂತ ಇದರಲ್ಲಿ ಗೊತ್ತಾಗ್ತಾ ಇದೆ. ಈಗ ಸ್ತ್ರೀಲಿಂಗ ಬಂದರೆ ಏನು ಮಾಡಬೇಕು? ವೆರಿ ಸಿಂಪಲ್. ಏನು ಮಾಡಬೇಕಾಗಿದೆ, ಅಲ್ಲಿ ಆಕಾರ ಅಂತ ಬರುತ್ತೆ, ತಾ ಬರುತ್ತೆ ಅಥವಾ ಗಾ ಬರುತ್ತೆ, ಪಢೇಗ ಪಢೇಂಗೆ, ಗಾ ಗೆ ಎರಡು ಬಂದಿದೆ. ಆ ಎರಡಕ್ಕೂ ಒಂದೇ ಲೆಟರ್ ರೀಪ್ಲೇಸ್ ಮಾಡಬೇಕಾಗಿರೋದು ಗಿ ಅಂತ ರೀಪ್ಲೇಸ್ ಮಾಡಬೇಕಾಗಿದೆ, ಜಸ್ಟ್ ಗಿ. ಮೈ ಪಡ್ತಿ ಹೂँ, ಮೈ ಪಢೂಂಗಿ, ಪಢೂಂಗಿ ನೋಡಿ, ಸೌಂಡ್ ಅಂದರೆ ಮೈ ಎಷ್ಟು ಇಂಪಾರ್ಟೆಂಟ್ ಅಂತ ಇದರಲ್ಲೇ ಗೊತ್ತಾ. ಮೈ ಪಢೂಂಗಿ ಊಂಗಿ, ಮೈ ಪಢೂಂಗಿ ಸ್ತ್ರೀಲಿಂಗ ಫ್ಯೂಚರ್ ಟೆನ್ಸ್. ಇಂಗ್ಲೀಷಲ್ಲಿ ಸೇಮ್, ಐ ರೀಡ್, ಐ ವಿಲ್ ರೀಡ್. ಹಮ್ ಪಡ್ತಿ ಹೇ, ಹಮ್ ಪಢೇಂಗಿ, ಪಢೇಂಗಿ ನಾವು ಓದುವೆವು, ಸ್ತ್ರೀಲಿಂಗ. ತೂ ಪಡ್ತಿ ಹೇ, ತೂ ಪಢೇಗಿ ನೋಡಿ, ಪಢೇಗಿ. ತುಮ್ ಪಡ್ತಿ ಹೋ, ತುಮ್ ಬಂದರೆ ಹೋ ಬರಬೇಕು, ತುಮ್ ಪಢೋಗಿ, ಓಗಿ ನೋಡಿ, ಓ ಸೌಂಡ್ ಬರ್ತಾ ಇದೆಯಲ್ಲ, ತುಮ್ ಪಡ್ತಿ ಹೋ ಪ್ರೆಸೆಂಟ್ ಟೆನ್ಸ್, ತುಮ್ ಪಢೋಗಿ. ಹಾಗೆ ನೆಕ್ಸ್ಟ್ ಆಪ್. ಆಪ್ ಅಂದರೆ ನಿಮಗೆ ಗೊತ್ತಿದೆ, ಯು ಅಂದರೆ ಇಲ್ಲಿ ಬಹುವಚನಲ್ಲಿ ಇರ್ಬೋದು ಅಥವಾ ರೆಸ್ಪೆಕ್ಟ್. ಆಪ್ ಪಡ್ತಿ ಹೇ, ಈಗ ಯಾರಾದರೂ ಒಬ್ಬರಿಗೆ ನೀವು ಲೇಡೀಸು ನಿಮಗಿಂತ ದೊಡ್ಡವರು ಇರ್ತಾರೆ, ಅವರಿಗೆ ನೀವು ಮಾತಾಡಿಸ್ಬೇಕಾದ್ರೆ ಒಬ್ಬರೇ ಇದ್ರೂ ಆಪ್ ಅಂತ ಹೇಳಬೇಕಾಯ್ತು. ತುಮ್ ಆವೋ ಮ್ಯಾಮ್ ಹೇಳೋ ಹಾಗಿಲ್ಲ, ಆಪ್ ಆಯಿಯೇ. ತುಮ್ ದೇಖೋ ಹೇಳೋ ಹಾಗಿಲ್ಲ, ಆಪ್ ದೇಖಿಯೇ. ಹಾಗೆ ಇಲ್ಲಿ ಯಾರಾದ್ರು ದೊಡ್ಡವರು ಇದ್ದಾರೆ ಅಂದರೆ ಲೇಡಿ, ಅವ್ರಿಗೆ ಹೇಳಬೇಕಾಗಿರೋದೇನು, ಆಪ್ ಪಡ್ತಿ ಹೇ, ಆಪ್ ಪಢೇಂಗಿ, ಆಪ್ ಪಢೇಂಗಿ ಫ್ಯೂಚರ್ ಟೆನ್ಸ್. ಯಹ ಪಡ್ತಿ ಹೇ ಸಿಂಗ್ಯುಲರ್ ಸ್ತ್ರೀಲಿಂಗ್, ಯಹ ಪಡ್ತಿ ಹೇ, ಯಹ ಪಢೇಗಿ. ಯಹಗೆ ಪ್ಲೂರಲ್ ಎ ಪಡ್ತಿ ಹೇ, ಎ ಪಢೇಂಗಿ ನೋಡಿ, ಇಲ್ಲಿ ಎ ಬದಲು ಯಾವುದೋ ಸ್ತ್ರೀಲಿಂಗ್, ಯಾವುದೋ ಹುಡುಗಿರಿದ್ರೆ ಲಡ್ಕಿಯಾँ ಪಡ್ತಿ ಹೇ, ಲಡ್ಕಿಯಾँ ಪಢೇಂಗಿ. ಹಾಗೆ ವಹ ಪಡ್ತಿ ಹೇ, ಸೀತಾ ಪಡ್ತಿ ಹೇ, ಸೀತಾ ಪಢೇಗಿ. ಹಾಗೆ ವಹ ಪಢೇಗಿ, ಅವಳು ಅಂದರೆ ಅವಳು ಅಂದರೆ ಸಿಂಗ್ಯುಲರ್ ಇದೆ ಮತ್ತು ದೂರ ಇದೆ. ವೇ ಪಡ್ತಿ ಹೇ, ವೇ ಅಂದ್ರೇನು, ಪ್ಲೂರಲ್. ಯಾವುದ್ರಲ್ಲಿ ಪ್ಲೂರಲ್ ಆಗುತ್ತದು, ವಹ ಪ್ಲೂರಲ್. ವೇ ಅಂದರೆ ಅವರು, ವೇ ಪಡ್ತಿ ಹೇ, ದೇ ರೀಡ್, ವೇ ಪಢೇಂಗಿ, ದೇ ವಿಲ್ ರೀಡ್. ಸೊ ಈ ರೀತಿ ಪುಲ್ಲಿಂಗ್ ಸ್ತ್ರೀಲಿಂಗ್ ನೆನ್ಪಿಟ್ಕೊಳ್ಬೇಕಾಗಿರೋದು ಆ ಎ ಇ, ಗಾ ಗೆ ಗಿ, ಅಲ್ಲಿ ತಾ ತೇ ತಿ, ಇಲ್ಲಿ ಗಾ ಗೆ ಗಿ. ಮೈ ಬಂದಾಗ ಹೂ ಬರಲೇಬೇಕು, ಅಲ್ಲ ಸೌಂಡ್ ಆದರೂ ಇರುತ್ತೆ.
ಇಲ್ಲ ಅಂದರೆ ಹಾಗೆ ತುಮ್ ಬಂದಾಗ ಹೋ ಸೌಂಡ್ ಬರಲೇಬೇಕು. ಈಗ ನೋಡಿ, ಇದು ನಿಮಗೆ ಎರಡು ಕಾಲದಲ್ಲಿ ಮೂರು ರೀತಿ ಗೊತ್ತಾಗಿದೆ. ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಅದರಲ್ಲಿ ಯಾವುದು ಪಡ್ತಾ ಹೂँ, ಮೈ ಪಡ್ತಾ ಹೂँ, ಲಡ್ಕಾ ಪಡ್ತಾ ಹೇ. ಎಲ್ಲ ಸರ್ವನಾಮಗಳಿಗೂ ಕಲ್ತ್ಕೊಂಡ್ಬಿಟ್ರೆ ಸಾಕು, ನೀವು ಯಾವ ವಾಕ್ಯಗಳನ್ನು ಬೇಕಾದ್ರೂ ನೀವು ಮಾಡ್ತಾ ಹೋಗ್ಬೋದು. ಯಾಕಂದ್ರೆ ಅಲ್ಲಿ ನೀವು ಏನು ಬೇಕಾದ್ರೂ ಹಾಕ್ಬೋದು. ಮತ್ತೆ ಮಧ್ಯದಲ್ಲಿ ಸೆಂಟೆನ್ಸನ್ನು ಎಷ್ಟು ಉದ್ದ ಬೇಕಾದ್ರೂ ಮಾಡ್ಬೋದು. ಆದರೆ ಎಂಡ್ ಆಗಬೇಕಾದ್ರೆ ಹೀಗೆ ಇರಬೇಕು ನೋಡಿ. ಮೈ हूँ, मैं पढ़ता हूँ, मैं किताब पढ़ता हूँ, मैं एक किताब पढ़ता हूँ, मैं एक अच्छी किताब पढ़ता हूँ, मैं आज सुबह एक अच्छी किताब पढ़ता हूँ, मैं आज सुबह जल्दी उठकर एक अच्छी किताब पढ़ता हूँ, मैं आज सुबह ಜಲ್ದಿ ಉಟ್ಕರ್ ಕಮರೆ ಮೇ बैठकर एक अच्छी किताब पढ़ता हूँ. ನೋಡಿ, ಸೆಂಟೆನ್ಸ್ನ ನೀವು ಎಷ್ಟು ಉದ್ದ ಬೇಕಾದ್ರೂ ಮಾಡಿ, ಆದರೆ ಮೈ ಇಂದ ಸೆಂಟೆನ್ಸ್ ಬಿಗಿನ್ ಆಗಿದೆ ಅಂದರೆ ಅದು ಎಂಡ್ ಆಗಬೇಕಾದ್ರೆ ಹೂ ಇಂದಾನೆ ಆಗಬೇಕು. ನೀವು ಈ ಟಿ ವಿನಲ್ಲಿ ಬೇಕಾದ್ರೆ ಕಾರ್ಟೂನ್ ನೆಟ್ವರ್ಕ್ ಅಥವಾ ಯಾವುದಾದ್ರು ಕಿಡ್ಸ್ ಚಾನಲ್ಗಳನ್ನು ನೋಡಿ ಅವರ ಡೈಲಾಗ್ಗಳನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಸೆಂಟೆನ್ಸ್ ಶುರು ಆಗಿರುತ್ತೆ ಮತ್ತು ಯಾವ ರೀತಿ ಎಂಡ್ ಆಗಿರುತ್ತೆ ಅಂತ. ನಿಮಗೆ ಇದರಿಂದ ತುಂಬ ಬೆನಿಫಿಟ್ ಆಗುತ್ತೆ. ಒಂದು 15 ದಿವಸದಲ್ಲಿ ನೀವು ಚೆನ್ನಾಗಿ ಹಿಂದಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀರ. ಈಗ ಟೆಸ್ಟ್ ನೋಡೋಣ. ಟೆಸ್ಟಲ್ಲಿ ಏನಿದೆ ಇದರಲ್ಲಿ ಅಂದರೆ ಕ್ರಿಯಾಯೆ ಅಂದರೆ ವರ್ಬ್ಸ್ ಏನಿದೆಯಲ್ಲ, ಆ್ಯಕ್ಷನ್ ವರ್ಡ್ಸ್, ಆ ಕ್ರಿಯೆಗಳನ್ನು ನೀವು ಫೈಂಡ್ ಔಟ್ ಮಾಡಬೇಕಾಗಿದೆ. ಇದರಲ್ಲಿ ಯಾವ್ದು ಬರುತ್ತೆ? ಮೈ ಹರ್ ದಿನ್ ಸುಬಹ 5 ಬಜೆ ಉಠ್ತಾ ಹೂँ. ಈ ಸೆಂಟೆನ್ಸಲ್ಲಿ ಯಾವುದು ವರ್ಬ್ ಇದೆ? ನಾನು ಒಂದಕ್ಕೆ ಮಾತ್ರ ಹೇಳ್ತೀನಿ. ಮೈ ಹರ್ ದಿನ್ ಸುಬಹ 5, ಮೈ ಅಂದರೆ ನಾನು ಗೊತ್ತಿದೆ, ಹರ್ ದಿನ್ ಅಂದರೆ ಡೈಲಿ, ಸುಬಹ ಮಾರ್ನಿಂಗ್, 5 ಬಜೆ 5 ಗಂಟೆಗೆ, ಉಠ್ತಾ ಹೂँ ಉಠ್ನಾ ಹೇಳುವುದು. ಸೊ ಅದು ಉಠ್ತಾ ಹೂँ ಕ್ರಿಯೆ. ಮತ್ತು ಇನ್ನೊಂದೇನು, ಯಾವುದೇ ವಾಕ್ಯದಲ್ಲಿ ಕ್ರಿಯೆ ಕೊನೆಯಲ್ಲಿ ಇರುತ್ತೆ. ಸಬ್ಜೆಕ್ಟ್ ಮೊದಲಿದ್ರೆ ಆಬ್ಜೆಕ್ಟ್ ಮಿಡ್ಲಲ್ಲಿ ಬರುತ್ತೆ ಮತ್ತು ವರ್ಬ್ ಎಂಡಲ್ಲಿ ಇರುತ್ತೆ. ಮೇರಿ ಬೆಹನ್ ಸುಬಹ 6 ಬಜೆ मुझे योग सिखाती है. मेरे पिताजी ठीक 8 बजे काम पर निकलते हैं. मेरी माँ घर का सारा काम अकेली ही करती है. ನೋಡಿ, ಮೇರಿ ಮಾ ಸ್ತ್ರೀಲಿಂಗ್, ಅದಕ್ಕೆ करती है. ಪಿತಾಜಿ ನಿಕಲ್ತೆ ಹೇ ಪುಲ್ಲಿಂಗ, ರೆಸ್ಪೆಕ್ಟ್ ತೋರಿಸೋದಕ್ಕೆ ನಿಕಲ್ತೆ ಹೇ ಬಹುವಚನ್. ಮೇರಾ ಭಾಯಿ ಸಿಂಗ್ಯುಲರ್, ಏಕ್ ಪುಲ್ಲಿಂಗ್, ಕಾಲೇಜ್ ಮೇ ಪಢಾತಾ ಹೇ. ನೋಡಿ, ಪಢತಾ ಹೇ ಪಢಾತಾ ಹೇ ಅಂದರೆ ಪ್ರೇರಣಾರ್ಥ ಕ್ರಿಯಾ ಅಂತ ಹೇಳ್ತೀವಿ ಇದನ್ನು ನಾವು. पढ़ना, पढ़ाना, पढ़वाना ಹಾಗೆ. उसके सभी दोस्त शाम को क्रिकेट खेलते हैं अंडर पुल्लिंग बहुवचन. हमारे घर में शाम को सभी साथ में बैठकर खाना खाते हैं. खाना खाने के बाद मैं पढ़ती हूँ. ನೋಡಿ, मैं पढ़ती हूँ. मेरे दादा, ನೋಡಿ ಸ್ತ್ರೀಲಿಂग, पुल्लिंग ಅದಕ್ಕೆ मेरे दादा. और दादी रात को भजन सुनते हैं. सुनना ಕೇಳೋದು. नानी मुझे कहानी सुनाती है. सुनाती ಕೇಳಿಸುವುದು. कभी कभी मेरे पिताजी हमें बाहर घूमने ले जाते हैं. हम कार में बैठकर सिनेमा देखने जाते हैं. हम सभी रात को ठीक 10 बजे सो जाते हैं. ಇದರಲ್ಲಿ ಮಧ್ಯದಲ್ಲೂ ಒಂದೆರಡು ಕ್ರಿಯೆಗಳು ಬಂದಿದೆ. ಯಾಕಂದರೆ 2 ವಾಕ್ಯಗಳನ್ನ ಜಾಯಿನ್ ಮಾಡಬೇಕಾದ್ರೆ ಅದು ಕ್ರಿಯೆ ಬಂದಿರುತ್ತೆ. ನೀವು ಅದನ್ನೆಲ್ಲ ಫೈಂಡ್ ಔಟ್ ಮಾಡಿ. ಇದಕ್ಕೆ ನೀವು ಯಾವ ರೀತಿ ಕ್ವೆಶ್ಚನ್ಸ್ನ ನೀವು ಫ್ರೇಮ್ ಮಾಡ್ಬೋದು ಅದನ್ನು ಥಿಂಕ್ ಮಾಡಿ. ಆವಾಗ ನಿಮಗೆ ಇನ್ನೂ ತುಂಬ ಅದು ಫೆಮಿಲಿಯರ್ ಆಗ್ತಾ ಹೋಗುತ್ತೆ. ಸೊ ಈಗ 9 ದಿನಗಳು ಮುಗಿದಿದೆ. ಹಳೆಯದನ್ನು ಯಾವುದನ್ನು ಬಿಡಕ್ಕೆ ಹೋಗಬೇಡಿ. ಯಾವುದ್ರಲ್ಲಾದ್ರೂ ಏನಾದರೂ ಡೌಟ್ಸ್ ಬಂದರೆ ಒಂದ್ಸಲ ಹಳೆ ವಿಡಿಯೋಗಳನ್ನು ಮತ್ತೆ ಇನ್ನೊಂದು ಸಲ ನೋಡಿ. ಆ ಡೌಟ್ ನಿಮಗೆ ಕ್ಲಾರಿಫೈ ಆಗುತ್ತೆ. ಧನ್ಯವಾದ.